ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಡೇಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7:30 ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಇವತ್ತೇನಪ್ಪ ಇನ್ಫಾರ್ಮೇಷನ್ ಅಂತಂದರೆ, ಮೈನಾಗಿ ಬ್ಯಾಕ್ಟಲ್ ಬೈಟು ಜಾಸ್ತಿ ಎಫೆಕ್ಟ್ ಮಾಡ್ತಿದೆ. ಸೊ ಎಲ್ಲ ಕಡೆಯೂ ಯಾಕೆ ಅಂತಂದರೆ ವೆದರ್ ವೇರಿಯೇಷನ್ ಆಗ್ತಿರೋದ್ರಿಂದ. ಈಗ ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಮೋಡ ಬರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹನಿ ಉದುರಿರುತ್ತೆ, ಸೊ ತುಂತುರು ಬರುತ್ತೆ. ಸೊ ಈ ಥರ ವೆದರ್ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಸೊ ಬ್ಯಾಕ್ಟಲ್ ಬೈಟು ಬಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಜಾಸ್ತಿನೇ ಸ್ಪ್ರೆಡ್ಡಿಂಗು ಆಗ್ತಿದೆ. ಸೊ ಏನೇ ಸ್ಪೇಸ್ ತೊಗೊಂಡ್ರು ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಬೇರೆಯವರು ಏನು ಮಾಡ್ತಿದ್ದಾರೆ, ಸೊ ಓನ್ಲಿ ಫಂಗಿಸೈಡ್ಸ್ ಕೊಡ್ತಿದ್ದಾರೆ. ಸೊ ಬ್ಯಾಕ್ಟೀರಿಯಾನ ಕಿಲ್ ಮಾಡೋ ಅಂಥ ಬ್ಯಾಕ್ಟೀರಿಯಲ್ನ ಪ್ರಿಕಾಷನರಿ ಮೆಷರಲ್ಲಿ ಬ್ಯಾಕ್ಟೀರಿಯಾನ ಕಂಟ್ರೋಲ್ ಮಾಡೋ ಅಂಥ ಸ್ಪ್ರೇಸ್ನ ಕೊಟ್ಟರೆ ಸೊ ಯಾರಿಗೇ ಆಗಲಿ ಬ್ಯಾಕ್ಟೀರಿಯಲ್ ಬೈಟ್ ಕಂಟ್ರೋಲ್ ಆಗುತ್ತೆ. ಈಗ ಸ್ಕೋರ್ ಕವಚಲ್ಲಿ ಬ್ಯಾಕ್ಟೀರಿಯಲ್ ಬೈಟ್ ಕಂಟ್ರೋಲ್ ಆಗೋಲ್ಲ. ಅಮಿಸ್ಟಾ ಟಾಪ್ ಕೊಡುತ್ತಾರೆ, ಮತ್ತು ಎಷ್ಟೋ ಜನ ಕ್ಯಾಬ್ರಾ ಟಾಪ್ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಬರೀ ಫಂಗಿಸೈಡ್ಸ್ ಕೊಟ್ಟಾಗ ಏನಾಗುತ್ತೆ, ಸೊ ಬರೀ ಫಂಗಲ್ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಕಂಟ್ರೋಲಿಗೆ ಬರೋಲ್ಲ. ಸೊ ಆ ಥರ ಇರೋದ್ರಿಂದ ಸೊ ಬ್ಯಾಕ್ಟೀರಿಯಾ ಸೈಡ್ ಅಂತ ಬಂದಾಗ ಬ್ಯಾಕ್ಟೀರಿಯಾಗೆ ಯಾವ ಥರ ಸ್ಪ್ರೇಸ್ ತೊಗೋಬೇಕು ಏನು ಅಂತಂದ್ಬಿಟ್ಟು ಅದಕ್ಕೆ ಸಪ್ರೇಟಾಗಿರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಕಡೆ ವೆದರು ಒಂಥರ ಇರುತ್ತೆ. ನಮ್ಮ ಕಡೆ ವೆದರ್ಗೆ ನಮ್ಮ ಸ್ಕೆಡ್ಯೂಲ್, ನಾನೇನು ಸ್ಕೆಡ್ಯೂಲ್ ಹೇಳ್ತೀನಿ ಸೊ ಅದನ್ನು ಫಾಲೋ ಮಾಡಿಕೊಂಡ್ರೆ ಸೊ ಎಷ್ಟೋ ಜನಕ್ಕೆ ಕಂಟ್ರೋಲ್ ಬರ್ತಿದೆ. ಸೊ ಬೇರೆ ಇನ್ನೂ ಒಂದಷ್ಟು ಜನ ಫಾರ್ಮರ್ಸ್ ಇದ್ದಾರೆ. ನಮಗೆ ಬಿಜಾಪುರ ಕಡೆಯಿಂದ ಇದ್ದಾರೆ, ಮತ್ತು ಚಿತ್ರದುರ್ಗ ಇದ್ದಾರೆ, ಅದು ಬಿಟ್ಟರೆ ಅನಂತಪುರ ಸೈಡ್ ಇದ್ದಾರೆ. ಸೊ ಈ ಕಡೆ ಇರೋವಂಥ ಫಾರ್ಮರ್ಸ್ಗೆಲ್ಲ ಏನಾಗ್ತಿದೆ ಅಂತಂದರೆ ಅವ್ರಿಗೆ ಬೇರೆ ಥರ ವೆದರ್ಸ್ ಇದೆ. ಸೊ ನಮಗೇನು ಅಂತಂದರೆ ಮೇಯ್ನ್ಲಿ ವೆದರ್ ಅಪ್ಡೇಟ್ ಬೇಕಾಗುತ್ತೆ. ಸೊ ಈಗ ಇವತ್ತು ಅಕಸ್ಮಾತ್ ಏನಾದರೂ ಮಳೆ ಬಂದಿದೆಯಾ, ಇಲ್ಲ ಯಾವ ಥರ ವೆದರ್ ಇತ್ತು, ಹ್ಯುಮಿಡಿಟಿ ಜಾಸ್ತಿ ಇತ್ತಾ ಅಂತ ಕೇಳಿದಾಗ, ಸೊ ನಮಗೆ ಈ ಥರ ಹ್ಯುಮಿಡಿಟಿ ಇತ್ತು, ಇಲ್ಲ ಈ ಥರ ಮಳೆ ಬಿದ್ದಿದೆ ಅಂತಂದಾಗ ನಾವು ಯಾವ ಥರ ಲಾಸ್ಟ್ ಸ್ಪ್ರೇ ಏನು ತೊಗೊಂಡಿದ್ವಿ, ಸೊ ಲಾಸ್ಟ್ ಸ್ಪ್ರೇ ತೊಗೊಂಡಿದ್ದಾದಮೇಲೆ ಇವಾಗ ಏನು ಸ್ಪ್ರೇ ತೊಗೋಬೇಕಾಗುತ್ತೆ, ಯಾವ ಥರ ವೆದರ್ ಇದೆ, ವೆದರ್ ಕಂಡೀಷನ್ ಮೇಲೆ ನಾವು ಸ್ಪ್ರೇಸ್ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಆ ಥರ ಇರೋದ್ರಿಂದ ಸೊ ಈ ಥರ ಎಫೆಕ್ಟ್ ಆಗ್ತಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಎಲ್ಲರಿಗೂ ಒಂದೇ ಸ್ಕೆಡ್ಯೂಲು ವರ್ಕ್ ಆಗ್ತಿಲ್ಲ ಮೇಯ್ನಾಗಿ. ಸೊ ಒಂದೊಂದು ವೆದರ್ ಒಂದೊಂದು ಥರ ಇರೋದ್ರಿಂದ ಸೊ ನಮ್ಮ ಸ್ಕೆಡ್ಯೂಲು ಈಗ ನಮ್ಮ ಕಡೆ ಇರೋದ್ರಲ್ಲಿ ವರ್ಕ್ ಆಗ್ತಿದೆ. ಸೊ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಸೊ ಈ ಕಡೆ ಇರೋವಂಥವ್ರಿಗೆಲ್ಲ ಇರೋದ್ರಲ್ಲಿ ನಮ್ಮ ಸ್ಕೆಡ್ಯೂಲೆಲ್ಲ ವರ್ಕ್ ಆಗ್ತಿದೆ. ಸೊ ಬೇರೆ ಕಡೆ ಇರೋವಂಥವ್ರಿಗೆ ವರ್ಕ್ ಆಗ್ತಿಲ್ಲ. ಸೊ ಅದರಿಂದ ಏನಾಗ್ತಿದೆ ಅಂದರೆ, ಸೊ ಸ್ಕೆಡ್ಯೂಲ್ ವೇರಿಯೇಷನ್ ಮಾಡಬೇಕಾಗುತ್ತೆ ಅವಾಗವಾಗ. ಸೊ ವೆದರ್ನ ತಕ್ಕಂತೆ ಸ್ಕೆಡ್ಯೂಲ್ ವೇರಿಯೇಷನ್ ಮಾಡಬೇಕಾಗುತ್ತೆ. ಸೊ ಇದನ್ನು ಹೇಳೋಣ ಅಂತ ಅಂದ್ಕೊಂಡು ಇವತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದು ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ನಮಗೆ ಮೇಯ್ನ್ ಬ್ಯಾಕ್ಟೀರಿಯಲ್ ಬೈಟು ಕಂಟ್ರೋಲ್ ಮಾಡ್ಕೊಳೋಕ್ಕೆ ನಮ್ಮ ಕಡೆ ಇರೋವಂಥವ್ರಿಗೆ ಮೇಯ್ನಾಗಿ ಸೊ ಗ್ರೀನ್ ಸ್ಟೇಜು ಇರೋವಂಥವ್ರು ಮೇಯ್ನ್ ಎಲ್ಲ ಆಲ್ಮೋಸ್ಟು ಇದೇ ಸ್ಟೇಜಲ್ಲೇ ಇದೆ ತೋಟ ಎಲ್ಲ. ಸೊ ಈ ಥರ ಗ್ರೀನ್ ಸ್ಟೇಜು ಎಲ್ಲ ಈಗ ಆಲ್ಮೋಸ್ಟ್ ಒಂದು 40-50% ಮೇಲೇ ಇದೆ ಗ್ರೀನ್ ಸ್ಟೇಜಲ್ಲಿ. ಸೊ ಹಾರ್ವೆಸ್ಟ್ ಇರೋವಂಥದ್ದು, ರೆಡಿ ಇರೋವಂಥದ್ದು ಆಲ್ಮೋಸ್ಟ್ ಒಂದು 10-20% ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಗ್ರೀನ್ ಸ್ಟೇಜ್ ಇರೋವಂಥವ್ರೆ ತೋಟಗಳಿರೋವಂಥದ್ದು. ಸೊ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಮೇಯ್ನಾಗಿ ಏನಂತಂದರೆ, ಪ್ರಿಕಾಷನರಿ ಸ್ಪ್ರೇಸ್ ಏನಾದರೂ ತೊಗೋತೀರಾ ಅಂತ ಅನ್ನೋ ಥರ ಇದ್ದರೆ ಸೊ ನೀವು ಸಿಂಪಲ್ಲಾಗಿ ಸ್ಪ್ರೇಸ್ ತೊಗೋಬೋದು. ಸೊ ರೋಕೋ ಮತ್ತು ಕಾಸಕಮೈಸಿನ್ ತೊಗೋಬೋದು. ರೋಕೋ ಬಂದುಬಿಟ್ಟು 1 ml per ಲೀಟ್ರು, 1 ಗ್ರಾಮ್ ಪರ್ ಲೀಟ್ರು, ಮತ್ತು ಕಾಸಕಮೈಸಿನ್ ಬಂದುಬಿಟ್ಟು 2 ml per ಲೀಟ್ರು. ಸೊ ಇದನ್ನು ಸಹ ಬೇಕಾ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ನಿಮಗೆ ಕ್ಯಾಪ್ಟಾಫು ಮತ್ತು ಸಂಚಾರ್ 40 ಮತ್ತು ಸ್ಟೆಪ್ರೋಸೈಕ್ಲಿನ್ ಬರುತ್ತೆ. ಸೊ ಕ್ಯಾಪ್ಟಾಫ್ ಬಂದುಬಿಟ್ಟು 2 grams per ಲೀಟ್ರು, ಸಂಚಾರ್ 40 ಬಂದುಬಿಟ್ಟು 2 ml per ಲೀಟ್ರು, ಮತ್ತು ಸ್ಟೆಪ್ರೋಸೈಕ್ಲಿನ್ ಬಂದುಬಿಟ್ಟು 0.5 ಗ್ರಾಮ್ per ಲೀಟ್ರು. ಸೊ ಇದನ್ನು ಸಹ ಸ್ಪ್ರೇ ತೊಗೊಂಡ್ರು ಕಂಟ್ರೋಲಿಗೆ ಬರುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಆಪ್ಷನ್ ಅಂತಂದರೆ, ನಿಮಗೆ ಕೋನಿಕಾ ಬರುತ್ತೆ. ಸೊ ಕೋನಿಕಾ ಬಂದುಬಿಟ್ಟು 2 grams per ಲೀಟ್ರ್ ತೊಗೊಬೋದು. ಸೊ ಇದನ್ನು ತೊಗೊಂಡ್ರು ಸ್ವಲ್ಪ ಪ್ರಿಕಾಷನರಿ ಸ್ಪ್ರೇಸ್ ಎಲ್ಲ ಚೆನ್ನಾಗಿ ಕಂಟ್ರೋಲಲ್ಲಿರುತ್ತೆ. ಅಕಸ್ಮಾತ್ ಏನಾದರೂ ಸಿವಿಯಾರಿಟಿ ಇತ್ತು ಅಂದರೆ, ನಿಮಗೇನಾದ್ರು ಸಿವಿಯರ್ ಬ್ಲೀಡಿಂಗ್ ಇದೆ ಅಂತಂದರೆ, ಸೊ ಈ ಸ್ಕೆಡ್ಯೂಲ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಸೊ ನಿಮಗೆ 80% ಕಂಟ್ರೋಲ್ಗೆ ಬಂದೇ ಬರುತ್ತೆ. ಸೊ 80-90% ಕಂಟ್ರೋಲ್ಗೆ ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಝೂನೋ ಅಂತ ಬರುತ್ತೆ. ಸೊ ಝೂನೋ ಬಂದುಬಿಟ್ಟು 5 ml per ಲೀಟ್ರು. ಸೊ ಝೂನೋ ನೋಡಿ ಆಲ್ಮೋಸ್ಟ್ ಒಂದು 7 to 8 o'clock ಇಲ್ಲ ಆ ರೇಂಜಲ್ಲಿ ಹೊಡೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಬಿಸಿಲು ಬಂದಿದ್ರು ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಸೊ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಝೂನೋ. ಸೊ ಆದಷ್ಟು ನೋಡಿಕೊಂಡು ನೀವು ಸೊ 7 to 8 o'clock ಆ ರೇಂಜಲ್ಲೇ ನೀವು ಸ್ಪ್ರೇಸ್ ತೊಗೊಂಡ್ರು ಏನು ಇಶ್ಯೂಸ್ ಇಲ್ಲ. ಸೊ ಆದಷ್ಟು ನೋಡಿಕೊಂಡು ಝೂನೋನ 5 ml per ಲೀಟ್ರು. ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಸಿಗೋ ಚಾನ್ಸಸ್ ಇದೆ. ಚಿಕ್ಕಬಳ್ಳಾಪುರ ಏರಿಯಾದಲ್ಲೂ ಸ್ವಲ್ಪ ಅವೈಲಬಿಲಿಟಿ ಇದೆ. ಸೊ ವಿಜಯಪುರದಲ್ಲೂ ಅವೈಲಬಿಲಿಟಿ ಇದೆ. ಸೊ ನೋಡಿಕೊಂಡು ಆದಷ್ಟು ಸ್ಪ್ರೇಸ್ ತೊಗೊಳ್ಳಿ 5 ml per ಲೀಟ್ರು ಝೂನೋ. ಅದಾದಮೇಲೆ 2 to 3 days ಗ್ಯಾಪ್ ಕೊಡ್ಬೋದು. ಅಕಸ್ಮಾತ್ ವೆದರ್ ಏನಾದರೂ ಚೆನ್ನಾಗಿತ್ತು, ಮಳೆ ಏನು ಬಿದ್ದಿಲ್ಲ ಅಂತ ಥರ ಇದ್ದರೆ 2 days ಇಲ್ಲ 3 days ಗ್ಯಾಪ್ ಕೊಡ್ಬೋದು. ಸೊ ಅಕಸ್ಮಾತ್ ಏನಾದರೂ ಇವತ್ತು ಝೂನೋ ತೊಗೊಂಡಿದ್ದೀರಾ, ಸಂಜೆ ಮಳೆ ಬಿತ್ತು ಅಂದರೆ ಮಾರನೇ ದಿವಸನೇ ನೀವು ಕೋಸೈಡು ಬಂದುಬಿಟ್ಟು 2 grams per ಲೀಟ್ರು, ಮತ್ತು ಸ್ಟೆಪ್ರೋಸೈಕ್ಲಿನ್ ಬಂದುಬಿಟ್ಟು 0.5 ಗ್ರಾಮ್ per ಲೀಟ್ರು, ಮತ್ತು ಬ್ಯಾಕ್ಟೀರಿಯಾನಾಶಕ ಬಂದುಬಿಟ್ಟು 0.3 ಗ್ರಾಮ್ per ಲೀಟ್ರು. ಸೊ ಇದನ್ನು 3 ಕಾಂಬಿನೇಷನ್ ಮಾಡಿ ಸ್ಪ್ರೇ ತೊಗೋಬೇಕಾಗುತ್ತೆ.
ಅಕಸ್ಮಾತ್ ಏನೇನು ಮಳೆ ಬೀಳಲಿಲ್ಲ ಅಂದರೆ ಸೊ ನೆಕ್ಸ್ಟ್ 2 ಡೇಸ್ ಆದಮೇಲೆ ಝೂನೋ ತೊಗೊಂಡಿದ್ದು 2 ಡೇಸ್ ಆದಮೇಲೆ ನೀವು ಕೊಸೈಡು ಸ್ಟೆಪ್ರೋಸೈಕ್ಲಿನ್ ಮತ್ತು ಬ್ಯಾಕ್ಟೀರಿಯಾನಾಶಕ ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಏನಪ್ಪ ಅಂತಂದರೆ ಮೇಯ್ನ್ ಆಗಿರೋವಂಥದ್ದು ಸಿಸ್ಟಮ್ಯಾಟಿಕ್ ಸ್ಪ್ರೇ ವಿತ್ ಆಂಟಿಬಯೋಟಿಕ್ಸು. ಸಿಸ್ಟಮ್ಯಾಟಿಕ್ ಬಂದುಬಿಟ್ಟು ನಿಮಗೆ ಬಾವಸ್ಟಿನ್ ಬರುತ್ತೆ, ಫಂಗಿಸೈಡು. ಬಾವಸ್ಟಿನ್ ಬಂದುಬಿಟ್ಟು 1 ಗ್ರಾಮ್ ಪರ್ ಲೀಟ್ರು, ಮತ್ತು ಸ್ಟೆಪ್ರೋಸೈಕ್ಲಿನ್ ಬಂದುಬಿಟ್ಟು 0.5 ಗ್ರಾಮು, ಬ್ಯಾಕ್ಟೀರಿಯಾನಾಶಕ ಬಂದುಬಿಟ್ಟು 0.3. ಫಸ್ಟ್ ಬಂದುಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಮಾಡಿದ್ದು ಏನು ಕೊಸೈಡ್ ಇದೆಯಲ್ಲ, ಸೊ ಕೊಸೈಡ್ ಎಲ್ಲ ಬಂದುಬಿಟ್ಟು ಕಾಂಟ್ಯಾಕ್ಟ್ ಫಂಗಿಸೈಡು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಹೋಗಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಮೋಡ ಇತ್ತು, ಬಿಸಿಲೇ ಬರ್ತಿಲ್ಲ ಅನ್ನೋ ಥರ ಇದ್ದರೆ ಸೊ ಆದಷ್ಟು ನೀವು ಕಾಂಟ್ಯಾಕ್ಟ್ ಫಂಗಿಸೈಡೇ ಹೋಗಿ, ಯಾವುದಾದ್ರೂ COC ಈ ಥರ ಹೋಗ್ಬೋದು. ಸೊ COC ಮತ್ತು ಸ್ಟೆಪ್ರೋಸೈಕ್ಲಿನ್ ಏನಾದ್ರು ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಬಿಸಿಲಿದೆ ಪರವಾಗಿಲ್ಲ ಚೆನ್ನಾಗಿ ಅಂತ ಅನ್ನೋ ಥರ ಇದ್ದರೆ ಸೊ 1 ಗ್ರಾಮು ಬಾವಸ್ಟಿನ್ ಜೊತೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿ, ಸೂಪರಾಗಿ ಕೆಲಸ ಮಾಡುತ್ತೆ. ಸೊ ಇದಾಯಿತು ಅಂತಂದಮೇಲೆ ನೆಕ್ಸ್ಟು 2 to 3 ಡೇಸ್ಗೆ ಏನು ಮಾಡಬೇಕು ಅಂದರೆ ಡಿಕೋರ್ ಅಲ್ಟ್ರಾ ತೊಗೋಬೋದಾಗುತ್ತೆ. ಸೊ ಡಿಕೋರ್ ಅಲ್ಟ್ರಾ ಬಂದುಬಿಟ್ಟು 2 ಗ್ರಾಮ್ಸ್ ಪರ್ ಲೀಟ್ರು. ಸೊ ಅದ್ರ ಜೊತೆಗೆ ಬೇಕಿದ್ರೆ ನೀವು ಫಂಗಿಸೈಡ್ ಹಾಕ್ಕೊಬೇಕು ಅನ್ನೋ ಥರ ಇದೆ. ಸೊ Z78 ನೀವು ಆ್ಯಡ್ ಮಾಡ್ಕೋಬೋದು 2 ಗ್ರಾಮ್ಸು. ಇದು ಚೆನ್ನಾಗಿ ಇದು ಬಂದುಬಿಟ್ಟು ನಿಮಗೆ ಸೂಪರಾಗಿ ಕೆಲಸ ಮಾಡುತ್ತೆ ಬ್ಯಾಕ್ಟೀರಿಯಲ್ ಬೈಟ್ಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ನೆಕ್ಸ್ಟ್ ಮಳೆಗಳು ಬಿದ್ದಾಗ ಸ್ವಲ್ಪ ನೋಡ್ಕೊಂಡು ಆದಷ್ಟು ಕಾಪರ್ ಬೇಸ್ಡ್ ಸ್ಪ್ರೇಸು ಆದಷ್ಟೇ ಹೋಗಿ. ಸೊ ನಿಮಗೆ ಏನು ಅಂತಂದರೆ ಮೇಯ್ನ್ ಎಷ್ಟೋ ಜನ ಏನು ಹೇಳ್ತಾರೆ, ಸೊ ಕಾಪರ್ ಸ್ಪ್ರೇಸ್ ಹೋದರೆ ನಿಮಗೆ ಕಾಯಿ ಸ್ಕ್ರ್ಯಾಚಸ್ ಬರುತ್ತೆ ಮತ್ತು ಕಾಯಿ ಸೈಜ್ ಬರಲ್ಲ, ಸೊ ಈ ಥರ ಎಲ್ಲ ಹೇಳ್ತಾರೆ. ಸೊ ನೋಡಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಪರ್ ಸ್ಪ್ರೇಸೇ ಹೋಗಿರೋದು. ಸೊ ಯಾವ ಥರ ಇದೆ ಕಾಯಿ, ಏನು ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ಮೇ ಇಲ್ಲ ಕಾಯಿಗೆ. ಸೊ ನೋಡಿ ಇದು ಎಲ್ಲ ಸನ್ಬರ್ನ್ ಆಗ್ತಾಯಿದೆ. ಸೊ ಸನ್ಬರ್ನ್ಗೆ ಯಾವ ಥರ ಸ್ಪ್ರೇಸ್ ತೊಗೋಬೇಕಾಗುತ್ತೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೋಡಿ ಈ ಥರ ಇರೋದ್ರಿಂದ ಸೊ ನೋಡಿ ಎಲ್ಲಾದರೂ ಕಾಪರ್ ಸ್ಪ್ರೇಸಿಂದ ಸ್ಕ್ರ್ಯಾಚಸ್ ಆಗಿದೆಯಾ ಕಾಯಿ ಎಲ್ಲ ಅಂತ, ಇದೆಲ್ಲ ಸನ್ಬರ್ನ್ ಆಗಿದೆ ನೋಡಿ. ಸೊ ಮೊನ್ನೆ ಸ್ವಲ್ಪ ಮಳೆ ಬಿದ್ದಾಗ ಸ್ವಲ್ಪ ಇಬ್ಬನಿ ಬಿದ್ದಿತ್ತು. ಸೊ ಅವಾಗ ಸ್ವಲ್ಪ ಸನ್ಬರ್ನ್ ಬಂದಿದೆ. ಸೊ ಒಂದು ಗಿಡಕ್ಕೆ ಒಂದು 4 ಕಾಯಿ 5 ಕಾಯಿ ಸಿಗ್ತಿದೆ. ಸೊ ಇದು ಇವತ್ತಿನ ಇನ್ಫಾರ್ಮೇಷನು. ಸೊ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಾದರೂ ಮೆಂಬರ್ಶಿಪ್ ತೊಗೊಳ್ಳೋವಂಥವ್ರು ಇದ್ದರೆ ಸೊ ಆದಷ್ಟು ಮೆಂಬರ್ಶಿಪ್ ತೊಗೊಂಡು ವೀಡಿಯೋಸು ನೆಕ್ಸ್ಟು ಟೂ ವೀಡಿಯೋಸು ನಿಮಗೆ ಮೆಂಬರ್ಸ್ ಓನ್ಲಿ ವೀಡಿಯೋಸಲ್ಲೇ ಬರೋದು. ಸೊ ನಿಮಗೇನೇ ಇನ್ಫಾರ್ಮೇಷನ್ ಬೇಕಾದರೂ ಆದಷ್ಟು ನೀವು ಮೆಂಬರ್ಸ್ ಓನ್ಲಿ ಸೊ ಮೆಂಬರ್ಶಿಪ್ ತೊಗೊಂಡು ನೀವು ಅಲ್ಲಿ ಬಂದು ಲಾಸ್ಟು ಈಗ ಆಲ್ಮೋಸ್ಟು ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಮೆಂಬರ್ಸ್ ಓನ್ಲಿ ವೀಡಿಯೋಸಲ್ಲಿದೆ. ಅಕಸ್ಮಾತ್ ನಿಮಗೆ ಲಾಸ್ಟ್ ಸ್ಪ್ರೇಸು ನಾನು ಏನು ತೊಗೊಂಡಿದ್ದೆ ಏನು ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ಸ್ ಬೇಕು ಅಂತ ಅನ್ನೋ ಥರ ಇದ್ರೂ ನೀವು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ತೊಗೊಂಡು ನೀವು ಯಾವಾಗ ಬೇಕು ಆ ವೀಡಿಯೋಸ್ನ ಓಪನ್ ಮಾಡಿ ನೋಡ್ಕೋಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.